ಹಾಯ್ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಪಡೆಯುವುದರ ಬಗ್ಗೆ ತುಂಬ ಊಹಾಪೋಹಗಳು ನಡೆಯುತ್ತಾ ಇದೆ. ಅದು ನಿಜವಾಗ್ಲೂ ಸತ್ಯನ ಸುಳ್ಳ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವೊಂದಿಷ್ಟು ಸುದ್ದಿ ಸತ್ಯ, ಸ್ವಲ್ಪ ಹೊಸ ರೂಲ್ಸನ್ನು ಬಿಟ್ಟಿದ್ದಾರೆ. ಕೆಲವೊಂದು ನಾವು ಮರುಪರಿಶೀಲನೆಗೆ ಕೆಲವೊಂದು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಬಟ್ ಇವಾಗ ಇದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಏನಂತ ಹೇಳಿದರೆ, ಗೃಹಲಕ್ಷ್ಮಿ ಹಣ ಮುಂದುವರಿಬೇಕಾದ್ರೆ ಆದಾಯ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಲೇಬೇಕಂತೆ ಅಂತ ಹೇಳಿ ತುಂಬ ಸುದ್ದಿ ಹರಿದಾಡ್ತಾ ಇದೆ. ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಳ್ಳೋಕ್ಕೋಸ್ಕರ ತುಂಬಾ ಅಲ್ದಾಡ್ತಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆದಾಯ ಸರ್ಟಿಫಿಕೇಟ್ ಕೇಳಿಲ್ಲ. ಆದಾಯ ಸರ್ಟಿಫಿಕೇಟ್ ಇವಾಗ ಬೇಕೇ ಬೇಕು ಅಂತ ಹೇಳಿಲ್ಲ. ನಿಜ, ಆದಾಯ ಸರ್ಟಿಫಿಕೇಟ್ ಎಲ್ಲದಕ್ಕೂ ಬೇಕಾಗುತ್ತೆ, ನೀವು ಮಾಡಿಸ್ಕೊಂಡ್ರೆ ಏನು ತಪ್ಪಿಲ್ಲ. ಆದರೆ ಅರ್ಜೆಂಟಾಗಿ ಇವಾಗ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ನೀವು ಓಡಿ ಹೋಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಸುಳ್ಳು ಸುದ್ದಿ. ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಆದರೆ ಇವತ್ತು ಒಂದು ಹೊಸದಾಗಿ ಬಂದಿರುವ ರೂಲ್ಸ್ ಏನಪ್ಪ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಮುಂದುವರಿಬೇಕಾದ್ರೆ ಇವಾಗ ಕೆಲವೊಂದಿಷ್ಟು ಹೊಸ ರೂಲ್ಸನ್ನು ಇಟ್ಟಿದ್ದಾರೆ. ಏನು, ಬಯೋಮೆಟ್ರಿಕ್ ಪರಿಶೀಲನೆ ಅಥವಾ ಫೇಸ್ ಅಥೆಂಟಿಕೇಷನ್ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಫೇಸ್ ಅಥೆಂಟಿಕೇಷನ್ಗಿಂತಲೂ ಬಯೋಮೆಟ್ರಿಕ್ ಅಂತ ಹೇಳಿದರೆ ಬಯೋಮೆಟ್ರಿಕ್ ಮರುಪರಿಶೀಲನೆ ಬಗ್ಗೆ ಜಾಸ್ತಿನೇ ಒತ್ತು ಕೊಟ್ಟಿದ್ದಾರೆ. ಹಾಗಾದರೆ ಬಯೋಮೆಟ್ರಿಕ್ ಪರಿಶೀಲನೆ ಅಂತ ಹೇಳಿದರೆ ಏನು ಅಂತ ನೋಡೋಣ. ಬಯೋಮೆಟ್ರಿಕ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮ್ಮ ಬೆರಳಚ್ಚು ಅಥವಾ ಸರ್ಕಾರ ಈಗಾಗಲೇ ಅನುಮತಿಸಿರುವ ಕೆಲವೊಂದು ಗುರುತಿನ ಚೀಟಿ ಇದೆ ಅಲ್ವಾ, ನಮ್ಮ ID ಕಾರ್ಡ್ ಇದೆ ಅಲ್ವಾ, ಅದರ ಮೂಲಕ ಇವಾಗ ಸರಿಯಾದ ವ್ಯಕ್ತಿನ, ನಿಜವಾಗ್ಲೂ ಇವರು ಸರಿಯಾದ ಮಾರ್ಗದಲ್ಲಿ ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರಾ ಅಂತ ಹೇಳಿ, ಅಥವಾ ಒಬ್ಬರ ಹೆಸರಲ್ಲಿ ಮತ್ತೊಬ್ಬರು ಹಣ ಪಡೆಯುತ್ತಿದ್ದಾರಾ, ಅಥವಾ ನಕಲಿ ಫಲಾನುಭವಿಗಳನ್ನು ಅಥವಾ ಡುಪ್ಲಿಕೇಟ್ ದಾಖಲೆಗಳನ್ನು ಇಟ್ಟುಕೊಂಡು ಯಾರ್ಯಾರು ಈ ಹಣನ ಪಡೀತಾ ಇದ್ದಾರೆ, ಅರ್ಹರಲ್ಲದೆ ಕೆಲವೊಂದು ಅನರ್ಹರು ಕೂಡ ಗೃಹಲಕ್ಷ್ಮಿ ಹಣನ ಪಡೀತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಇವಾಗ ಬಯೋಮೆಟ್ರಿಕ್ ಮರುಪರಿಶೀಲನೆ ಅಂತ ಹೇಳಿ ಹೊಸದಾಗಿ ರೂಲ್ಸನ್ನು ತಗೊಂಡು ಬಂದಿದ್ದಾರೆ. ಇಲ್ಲಂತ ಹೇಳಿದರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮದು ಆಧಾರ್ ಕಾರ್ಡ್ಗೆ ಯಾವ ಫೋನ್ ನಂಬರನ್ನು ಕೊಟ್ಟಿರ್ತೀವಿ ಆ ಫೋನ್ ನಂಬರ್ ಬೇಕಾಗಬಹುದು. ಹಾಗೆ ನಮ್ಮದು ಆಧಾರ್ ಕಾರ್ಡಲ್ಲಿ ಫೇಸ್ ಇದೆ ಅಲ್ವಾ, ಹಾಗಾಗಿ ಮುಖದ ಮೂಲಕ ಇದು ನಿಜವಾಗ್ಲೂ ಅದೇ ವ್ಯಕ್ತಿನ, ಆ ವ್ಯಕ್ತಿ ಇದ್ದಾರಾ, ಇವರು ಫಲಾನುಭವಕ್ಕೆ ಅರ್ಹರ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ನೀವು ಭಯ ಪಡುವಂಥ ಅವಶ್ಯಕತೆಯೇ ಇಲ್ಲ. ಗೃಹಲಕ್ಷ್ಮಿ ಹಣ ಬರುತ್ತೆ, ಇದು ಕೂಡ ಮುಂದುವರಿಯುತ್ತೆ ಅಂತ ಹೇಳಿನೇ ಈಗ ಸದ್ಯದ ಮಾಹಿತಿ ಪ್ರಕಾರ ಇರೋದು. ಆದರೆ ಸುಮ್ಮನೆ ಸರ್ಕಾರದ ಹಣ ವೇಸ್ಟ್ ಆಗ್ತಾ ಇದೆಯಲ್ವಾ, ಆ ಯೋಜನೆಗೆ ಅರ್ಹರಲ್ಲದೆ ಇರುವವರು ಸಹಿತ ಇದನ್ನು ಫಲಾನುಭವವನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ನಿಲ್ಲಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು ಬೆರಳಚ್ಚು, ಇನ್ನೊಂದು ಮುಖ ಅಂತ ಹೇಳಿದರೆ ಕೆಲವರು ನಿಜವಾಗ್ಲೂ ಅವರು ಇಲ್ಲ, ರೇಷನ್ ಕಾರ್ಡಲ್ಲಿ ಹೆಸರು ಇರ್ಬೋದು, ಅವ್ರ ಹೆಸರಲ್ಲಿ ರೇಷನ್ ಕಾರ್ಡ್ ಇರ್ಬೋದು, ಆದರೆ ಆ ವ್ಯಕ್ತಿ ಇವಾಗ ಇರೋದಿಲ್ಲ, ಸತ್ತು ಹೋಗಿರ್ತಾರೆ. ಅಂಥವ್ರ ಹೆಸರಲ್ಲೂ ಸಹಿತ ಇವಾಗ ಗೃಹಲಕ್ಷ್ಮಿ ಹಣ ಪಡೆದುಕೊಳ್ತಿದ್ದಾರೆ. ಹಾಗಾಗಿ ಇವಾಗ ಬೆರಳಚ್ಚು ಮತ್ತು ಮುಖದ ಮೂಲಕ ನಿಜವಾಗ್ಲೂ ಆ ವ್ಯಕ್ತಿ ಇದ್ದಾರಾ ಅಂತ ಹೇಳಿ ತಿಳ್ಕೊಂಡು ಹಣನ ಕೊಡ್ತಾರೆ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇವಾಗ ಈ ಹೊಸ ರೂಲ್ಸನ್ನು ತಂದಿದ್ದಾರೆ ಅಲ್ವಾ, ಕೆಲವೊಂದು ಸ್ಕ್ಯಾಮ್ಗಳು ಇದರಲ್ಲಿ ನಡಿಬಹುದು. ಇವಾಗ ನಾವು ಅಲ್ಲಿಂದ ಕಾಲ್ ಮಾಡಿದ್ದೀವಿ, ಇಲ್ಲಿಂದ ಕಾಲ್ ಮಾಡಿದ್ದೀವಿ, ಗೃಹಲಕ್ಷ್ಮಿ ಹಣಕ್ಕೆ ಮರುಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ, ನಾವೊಂದಿಷ್ಟು ಕೇಳುವ ಇನ್ಫಾರ್ಮೇಷನ್ ನೀವು ಕೊಡಬೇಕು ಅಂತ ಹೇಳಿ ನಿಮ್ಮದು OTP ಮತ್ತು ಆಧಾರ್ ಅದ್ರ ಬಗ್ಗೆ ಏನಾದರೂ ಕೇಳ್ಬೋದು. ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, ATM ನಂಬರ್, ಈ ರೀತಿಯಾಗಿ ಏನಾದರೂ ಕೇಳಬಹುದು. ಅದ್ರ ಬಗ್ಗೆ ಮಾತ್ರ ಏನು ಮಾಹಿತಿ ಕೊಡಬೇಡಿ. ನೀವು ಫೋನಲ್ಲಿ ನಿಮಗೆ ಏನೇ ಕರೆ ಬಂದರೂ ಅದಕ್ಕೆ ಆನ್ಸರ್ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಆ ಥರ ಸಿಸ್ಟಮ್ ಎಲ್ಲೂ ಕೂಡ ಇವಾಗ ಹೇಳಿಲ್ಲ. ನೀವೇ ಸೇವೆ ಸಿಂಧುಗೆ ಹೋಗಿ ಪರಿಶೀಲನೆಯನ್ನು ಮಾಡಿ ಬರಬೇಕು. ಆದರೆ ಯಾವಾಗ ಅಂತ ಹೇಳಿ ಡೇಟ್ ಇನ್ನೂ ಯಾವಾಗಿಂದ ಅಂತ ಹೇಳಿ ಶುರು ಹೇಳಿಲ್ಲ. ಸೊ ಅದು ಯಾವಾಗ ಅಂತ ಹೇಳಿ ಬಂದಾಗ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿವರೆಗೂ ಯಾರೂ ಕೂಡ ಗಡಿಬಿಡಿ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇನ್ನೂ ಕೂಡ ಇಂಥ ವಿಷಯಗಳು ಬೇಕು ಅಂತ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.